ಮತ್ತು ITI ಜಮೀನನ್ನು ಸರ್ಕಾರ ಹರಾಜಾಗ್ತಾ ಇದನ್ನ ವಾಪಸ್ ನಾವು ಯಾವ ರೀತಿ ಕೇಳಬೇಕು ಮತ್ತು ವಿಶೇಷವಾಗಿ ಮಲೆನಾಡಿನಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರದಿಂದ ಬಂದಂತ ಒಂದು ಅಬ್ಜೆಕ್ಷನ್ಗೆ ನಮ್ಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಎಲ್ಲ ವಿಚಾರಗಳನ್ನ ಈಗಾಗಲೇ ನಾವು ಶಾಸಕರ ಹತ್ರ ಅಭಿಪ್ರಾಯವನ್ನು ಕೇಳಿದ್ದೇನೆ. ನಾನು ಕೂಡ ಬರಗಾಲದಲ್ಲಿ ನಿಮ್ಮ ಪಾತ್ರ ಏನು, ಯಾವ ರೀತಿ ನೀವು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ತಿಳಿಸಿದ್ದೇವೆ. ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ತಾಲೂಕುಗಳನ್ನು ಸದ್ಯದಲ್ಲೇ ಇವತ್ತು ನಾಳೆನೋ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಈಗೇನು ವರದಿ ಬಂದಿದೆ ಆ ವರದಿ ಬಂದದ್ದನ್ನ ಅವರು ಘೋಷಣೆಯನ್ನ ಮಾಡ್ತಾರೆ. ಮಿಕ್ಕಿದ್ದು ಇನ್ನೊಂದು ರೌಂಡು ಡ್ರೌಟಿಂಗ್ ಆದಮೇಲೆ ಆ ಕಾಲ ತಕ್ಕಂತೆ ಸರ್ಕಾರ ನಿರ್ಧಾರವನ್ನ ಮಾಡ್ತದೆ. ಅದಾದ ಮೇಲೆ ನಾವು ಕೇಂದ್ರಕ್ಕೆ ಹೋಗಿ ಒಂದು ಡೆಲಿಗೇಷನ್ ಹೋಗಿ ಈ ವಿಚಾರದಲ್ಲಿ ನಮಗೇನು ಸಹಾಯ ಮಾಡಬೇಕು, ಅವರೇನು ಸಮಿತಿಯನ್ನು ಒಂದು ಕಮಿಟಿಯನ್ನು ಕಳಿಸಬೇಕು, ಆ ವಿಚಾರದಲ್ಲೂ ಕೂಡ ನಾನು ಮನವಿಯನ್ನ ಮಾಡೋನಿದ್ದೇನೆ. ಸೊ ಬಹಳ ಜನ ಶಾಸಕರೆಲ್ಲ ನಮ್ಮ ಕಾರ್ಯಕ್ರಮ, ನಮ್ಮ ಯೋಜನೆಗಳು, ಹೊಸ ಚಿಂತನೆಗಳು ಎಲ್ಲ ನೋಡಿ ಬಹಳ ಸಮಾಧಾನಕರವಾಗಿ, ಬಹಳ ಆತ್ಮವಿಶ್ವಾಸದಿಂದ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಅನ್ನೋದನ್ನ ಹೇಳಿ ಅವರು ನಿರ್ಗಮಿಸಿದ್ದಾರೆ. ಪ್ರಜಾಸೇವೆ ಇಲಾಖೆ ಮುಖಾಂತರ, ಪ್ರಜಾಸೇವೆ ಇಲಾಖೆ ಅಂದರೆ ಒಂದು ಹೊಸ ಡಿಪಾರ್ಟ್ಮೆಂಟ್ನೇ ರಚನೆ ಮಾಡ್ತಾ ಇದ್ದೀವಿ. ACS ಅದಕ್ಕೆ ನನ್ನ ಕೆಳಗಡೆ, ಆ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಾರೆ. ಪ್ರತಿ ಮಂತ್ರಿ ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ ಮತ್ತು 3ನೇ ಶನಿವಾರ ಆ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮತ್ತು ಅಲ್ಲೇ ಕೆಲವು ಏನಾದ್ರು ಕಾನೂನು ಚೌಕಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಭೆಗಳನ್ನು ನಡೆಸಿ ಜನರ ಸಮಸ್ಯೆಯನ್ನು ಕೇಳಲಿಕ್ಕೆ ಎಲ್ಲ 224 ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡಬೇಕು ಅಂತ ಹೇಳಿದ್ದೇವೆ. ಇದಾದ ಮೇಲೆ ಹೋಬಳಿ ಮಟ್ಟಕ್ಕೂ ಕೂಡ ಆ ಮಂತ್ರಿಗಳು ಅದೇ ರೀತಿ ರೌಂಡ್ ಆಗಿ ಎಲ್ಲ ಕಡೆನೂ ನೆಕ್ಸ್ಟ್ 18 ತಿಂಗಳು ಆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ತಿಳಿಸಿದ್ದೇವೆ. ನಮ್ಮ ಶಾಸಕರು ಅವರು ಮಂತ್ರಿ ಹೋದ್ಮೇಲೆ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಆ ಜನ ಸಂಪರ್ಕಕ್ಕೋಸ್ಕರ ಈ ಪ್ರಜಾಸೇವೆ ಇಲಾಖೆಗೆ ಹೋಗಿ ಅಲ್ಲೋಗಿ ಏನು ಜನರ ಸಮಸ್ಯೆಯನ್ನು ಆಲಿಸಬೇಕು, ಜನರ ಹತ್ರ ಹೋಗ್ಬೇಕು, ಜನರ ಭಾವನೆಯನ್ನು ಅರ್ಥಕೊಳ್ಬೇಕು, ಅವರ ಸಮಸ್ಯೆ ಏನಿದೆ ಅಂತೇಳಿ ಅರ್ಥಕೊಂಡು ಸರ್ಕಾರಕ್ಕೂ ಮುಟ್ಟಿಸಿ ಅವ್ರಿಗೊಂದು ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಒಂದು ಹೊಸ ಇಲಾಖೆಯ ಭಾವನೆಯನ್ನ, ಚಿಂತನೆಯನ್ನ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅದು ಕೂಡ ಆದಷ್ಟು ನಾವು ಪರಿಹಾರವನ್ನು ಕಂಡುಹಿಡಲಿಕ್ಕೆ ಮತ್ತು ಜನರ ಆ ವಿಚಾರಗಳು ಏನಿದೆ ಅದು ಕೂಡ ಸರ್ಕಾರಕ್ಕೆ ಆಗಾಗ ನಮ್ಮನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಜನರ ಭಾವನೆಯನ್ನು ಕೂಡ ತಿಳಿಸಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸಚಿವರು ಕೂಡ ತಾಲೂಕು ಮಟ್ಟಕ್ಕೆ ಆದ್ಮೇಲೆ ಹೋಬಳಿ ಮಟ್ಟಕ್ಕೂ ಹೋಗಬೇಕು ಕಂಪಲ್ಸರಿಯಾಗಿ ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ಇದಲ್ಲದೆ SIR ವಿಚಾರ ಈಗಾಗಲೇ ಪ್ರಾರಂಭ ಆಗಿದೆ. ತಮಗೀಗಾಗಲೇ ಗೊತ್ತಿದೆ, ಸುಮಾರು 1 ಕೋಟಿಗೂ ಹೆಚ್ಚು ವೋಟರ್ ಲಿಸ್ಟಲ್ಲಿ ಇಲ್ಲ. ಈಗ ನಾವು ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೇವೆ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಮತ್ತು ಜಾತಿ ಪ್ರಮಾಣ ಪತ್ರ ಅದನ್ನು ಒದಗಿಸ್ಕೊಡ್ತಾ ಇದ್ದೇವೆ.
ಅವ್ರಿಗೇನಾದ್ರು ಬೇಕು ಅಂತಂದರೆ ಜನರಿಗೆ ಸಹಾಯ ಮಾಡಬೇಕು. ನಾನು ಎಲೆಕ್ಷನ್ ಕಮಿಷನ್ಗೆ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಎಲ್ಲ ಊರುಗಳಲ್ಲೂ ಕೂಡ ಎಲ್ಲೆಲ್ಲಿ ಆ ಬೂತ್ ಇದೆ ಆ ಬೂತ್ನಲ್ಲಿ ಸಭೆ ನಡೆಸಿ ನೀವು ವೋಟರ್ ಲಿಸ್ಟ್ನ ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಅಂದರೆ ಅಫಿಷಿಯಲ್ ಆಗಿ ನೀವು ಓದಬೇಕು, ಸಭೆಗಳನ್ನು ಮಾಡಬೇಕು ಅಂತೇಳಿ ಕೂಡ ನಾನು ಮನವಿ ಮಾಡಿದ್ದೇನೆ. ಆ ವಿಚಾರದಲ್ಲೂ ಕೂಡ ಸರ್ಕಾರ ನಮ್ಮದೇ ಆದಂಥ ಕಾರ್ಯಕ್ರಮವನ್ನು ರೂಪಿಸ್ತದೆ. ಈಗ ನಾನು ಶಾಸಕರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಬೇಕು. ಮತ ಇದ್ದರೆ ನಿಮ್ಮ ಬದುಕಿಗೆ ಒಂದು ದೊಡ್ಡ ಶಕ್ತಿ ಬರ್ತದೆ ಅನ್ನೋದನ್ನು ಅವ್ರಿಗೆ ವಿಚಾರವನ್ನು ಪ್ರತಿಯೊಬ್ಬರು ಕೂಡ ತಿಳಿಸಬೇಕು. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಮತದಾನದ ಹಕ್ಕನ್ನು ಕಾಪಾಡಲಿಕ್ಕೆ ಎಲ್ಲರೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು. ಈಗ ಕೆಲವರಿಗೆ ಸುಮಾರು ಒಂದು 45 ಲಕ್ಷಕ್ಕೂ ಹೆಚ್ಚು ಜನರಿಗೆ ನೋಟಿಸ್ಗಳು ಹೋಗ್ತಾ ಇದೆ. ಅದಕ್ಕೆ ಏನೇನು ಬೇಕು, ಪರಿಹಾರ ಬೇಕು, ದಾಖಲೆ ಬೇಕು, ಅದಕ್ಕೆಲ್ಲ ಶಾಸಕರು BLAಗಳ ಮುಖಾಂತರ ಅವ್ರಿಗೆಲ್ಲ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇವೆ.